whatever said and done, Darshan is a big name, is a big actor, is a big star. ಎಲ್ಲ ಸರಿ ಇರ್ಬೇಕು ಸರ್. ಸಿನಿಮಾ ಸೋಲು ಗೆಲುವು ಮೇಲೆ ಮಾತ್ರ ನಿಂತಿರ್ಬೇಕು. ಈ ತರ ವಿಚಾರಗಳು ನಡೀಕೂಡುದು. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಹ್ಯಾಪನ್ ಅಂಡ್ ಇಟ್ ಸಾಲ್ವ್. ಅಂಡ್ ಸಿ ನೀವೆಲ್ಲ ಅನ್ಕೊಂಡಂಗೆ ಏನೋ ಕಿತ್ತಾಡ್ಕೊಂಡು ಮಾಡ್ಕೊಂಡು ಹಾಗೆ ನಂಗೆ ಇದ್ದಿದ್ರೆ ನಾನು ಉದ್ದುದ್ದ ಪತ್ರಗಳು ಬರೀತಾ ಇರಲಿಲ್ಲ ಕೆಲವು ಇನ್ಸಿಡೆಂಟ್ಸ್ ನಡೆದಾಗ. ಸರ್, ಐ ಹ್ಯಾವ್ ನೋ ಹೇಟ್ರೆಡ್ ಟುವರ್ಡ್ಸ್ ಹಿಮ್ ಆರ್ ಐ ಹ್ಯಾವ್ ನೋ ಆಂಗರ್. ಬಟ್ ನೀವು ಹಂಗೆ ಯಾವ್ದೋ ಫಂಕ್ಷನ್ ಅಲ್ಲಿ ಕುತ್ಕೊಂಡ ತಕ್ಷಣ ಮೀಟ್ ಮಾಡಿದ ತಕ್ಷಣ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂತಾ ಇದೀರಲ್ಲ. ಇಟ್ ಈಸ್ ನಾಟ್ ಲೈಕ್ ದಟ್. ಅವರಲ್ಲೂ ಕೆಲವು ಪ್ರಶ್ನೆಗಳಿರ್ತವೆ, ನನ್ನಲ್ಲೂ ಕೆಲವು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ್ಲೇ ಸರ್ ಕೆಲವು ಸರಿ ಹೋಗೋದು. ಅದಕ್ಕೆ ನೀವೆಲ್ಲರೂ ಕಾಲಾವಕಾಶ ಕೊಡಬೇಕಾಗತ್ತೆ. ಹಾಗೆ ಸುಮಲತಾ ಅವ್ರ ಮೇಲೂ ನನಗೆ ಬಹಳ ಗೌರವ ಏನಕ್ಕೆ ಅಂದ್ರೆ ಅವತ್ತು ಅವರ ಫಂಕ್ಷನ್ ಅಲ್ಲಿ ತುಂಬಾ ಕಂಫರ್ಟ್ ಝೋನ್ ಇತ್ತು. ಹಾಗಂತ ಯಾರು ಮುಖ ತಿರ್ಸ್ಕೊಂಡಾದ್ರೆ ವಿ ಆರ್ ಆಲ್ ಫೈನ್ ಸರ್. ಅದು ಎಷ್ಟೋ ವರ್ಷದ ನಂತರ ನಾನು ಫಸ್ಟ್ ಟೈಮ್ ಮನೆ ಬಿಟ್ಟು ಯಾರ್ದೋ ಪಾರ್ಟಿಗೆ ಹೋಗಿದ್ದು. ಅದು ಅವ್ರು 60th ಅಂದ್ಬಿಟ್ಟು. ಅಂಡ್ ಶಿ ಇಸ್ ಅ ವೆರಿ ಸ್ಪೆಷಲ್ ಲೇಡಿ ಟು ಮೀ. ನಾನು ತುಂಬಾ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿದ್ದೀನಿ. ಅಂಡ್ ಅಫ್ಕೋರ್ಸ್ ನನಗೆ ಮುಂಚೆನೆ ಗೊತ್ತಿಲ್ವಾ ಅಲ್ಲಿ ದರ್ಶನ್ ಇರ್ತಾರೆ ಅಂತ. ಐ ಮೀನ್ ಇಟ್ಸ್ ಓಕೆ. ವಿ ಆರ್ ಟೂ ಡಿಫರೆಂಟ್ ಇಂಡಿವಿಜುವಲ್ಸ್. ವಿ ಆರ್ ಫೈನ್. ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್. ಇಟ್ಸ್ ಓಕೆ. whatever said and done, Darshan is a big name, is a big actor, is a big star. ಎಲ್ಲ ಸರಿ ಇರ್ಬೇಕು ಸರ್. ಸಿನಿಮಾ ಸೋಲು ಗೆಲುವು ಮೇಲೆ ಮಾತ್ರ ನಿಂತಿರ್ಬೇಕು. ಈ ತರ ವಿಚಾರಗಳು ನಡೀಕೂಡುದು. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಹ್ಯಾಪನ್ ಅಂಡ್ ಇಟ್ ಸಾಲ್ವ್. ಅಂಡ್ ಸಿ ನೀವೆಲ್ಲ ಅನ್ಕೊಂಡಂಗೆ ಏನೋ ಕಿತ್ತಾಡ್ಕೊಂಡು ಮಾಡ್ಕೊಂಡು ಹಾಗೆ ನಂಗೆ ಇದ್ದಿದ್ರೆ ನಾನು ಉದ್ದುದ್ದ ಪತ್ರಗಳು ಬರೀತಾ ಇರಲಿಲ್ಲ ಕೆಲವು ಇನ್ಸಿಡೆಂಟ್ಸ್ ನಡೆದಾಗ. ಸರ್, ಐ ಹ್ಯಾವ್ ನೋ ಹೇಟ್ರೆಡ್ ಟುವರ್ಡ್ಸ್ ಹಿಮ್ ಆರ್ ಐ ಹ್ಯಾವ್ ನೋ ಆಂಗರ್. ಬಟ್ ನೀವು ಹಂಗೆ ಯಾವ್ದೋ ಫಂಕ್ಷನ್ ಅಲ್ಲಿ ಕುತ್ಕೊಂಡ ತಕ್ಷಣ ಮೀಟ್ ಮಾಡಿದ ತಕ್ಷಣ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂತಾ ಇದೀರಲ್ಲ. ಇಟ್ ಈಸ್ ನಾಟ್ ಲೈಕ್ ದಟ್. ಅವರಲ್ಲೂ ಕೆಲವು ಪ್ರಶ್ನೆಗಳಿರ್ತವೆ, ನನ್ನಲ್ಲೂ ಕೆಲವು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ್ಲೇ ಸರ್ ಕೆಲವು ಸರಿ ಹೋಗೋದು. ಅದಕ್ಕೆ ನೀವೆಲ್ಲರೂ ಕಾಲಾವಕಾಶ ಕೊಡಬೇಕಾಗತ್ತೆ. ಹಾಗೆ ಸುಮಲತಾ ಅವ್ರ ಮೇಲೂ ನನಗೆ ಬಹಳ ಗೌರವ ಏನಕ್ಕೆ ಅಂದ್ರೆ ಅವತ್ತು ಅವರ ಫಂಕ್ಷನ್ ಅಲ್ಲಿ ತುಂಬಾ ಕಂಫರ್ಟ್ ಝೋನ್ ಇತ್ತು. ಹಾಗಂತ ಯಾರು ಮುಖ ತಿರ್ಸ್ಕೊಂಡಾದ್ರೆ ವಿ ಆರ್ ಆಲ್ ಫೈನ್ ಸರ್. ಅದು ಎಷ್ಟೋ ವರ್ಷದ ನಂತರ ನಾನು ಫಸ್ಟ್ ಟೈಮ್ ಮನೆ ಬಿಟ್ಟು ಯಾರ್ದೋ ಪಾರ್ಟಿಗೆ ಹೋಗಿದ್ದು. ಅದು ಅವ್ರು 60th ಅಂದ್ಬಿಟ್ಟು. ಅಂಡ್ ಶಿ ಇಸ್ ಅ ವೆರಿ ಸ್ಪೆಷಲ್ ಲೇಡಿ ಟು ಮೀ. ನಾನು ತುಂಬಾ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿದ್ದೀನಿ. ಅಂಡ್ ಅಫ್ಕೋರ್ಸ್ ನನಗೆ ಮುಂಚೆನೆ ಗೊತ್ತಿಲ್ವಾ ಅಲ್ಲಿ ದರ್ಶನ್ ಇರ್ತಾರೆ ಅಂತ. ಐ ಮೀನ್ ಇಟ್ಸ್ ಓಕೆ. ವಿ ಆರ್ ಟೂ ಡಿಫರೆಂಟ್ ಇಂಡಿವಿಜುವಲ್ಸ್. ವಿ ಆರ್ ಫೈನ್. ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್. ಇಟ್ಸ್ ಓಕೆ. whatever said and done, Darshan is a big name, is a big actor, is a big star. ಎಲ್ಲ ಸರಿ ಇರ್ಬೇಕು ಸರ್. ಸಿನಿಮಾ ಸೋಲು ಗೆಲುವು ಮೇಲೆ ಮಾತ್ರ ನಿಂತಿರ್ಬೇಕು. ಈ ತರ ವಿಚಾರಗಳು ನಡೀಕೂಡುದು. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಹ್ಯಾಪನ್ ಅಂಡ್ ಇಟ್ ಸಾಲ್ವ್. ಅಂಡ್ ಸಿ ನೀವೆಲ್ಲ ಅನ್ಕೊಂಡಂಗೆ ಏನೋ ಕಿತ್ತಾಡ್ಕೊಂಡು ಮಾಡ್ಕೊಂಡು ಹಾಗೆ ನಂಗೆ ಇದ್ದಿದ್ರೆ ನಾನು ಉದ್ದುದ್ದ ಪತ್ರಗಳು ಬರೀತಾ ಇರಲಿಲ್ಲ ಕೆಲವು ಇನ್ಸಿಡೆಂಟ್ಸ್ ನಡೆದಾಗ. ಸರ್, ಐ ಹ್ಯಾವ್ ನೋ ಹೇಟ್ರೆಡ್ ಟುವರ್ಡ್ಸ್ ಹಿಮ್ ಆರ್ ಐ ಹ್ಯಾವ್ ನೋ ಆಂಗರ್. ಬಟ್ ನೀವು ಹಂಗೆ ಯಾವ್ದೋ ಫಂಕ್ಷನ್ ಅಲ್ಲಿ ಕುತ್ಕೊಂಡ ತಕ್ಷಣ ಮೀಟ್ ಮಾಡಿದ ತಕ್ಷಣ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂತಾ ಇದೀರಲ್ಲ. ಇಟ್ ಈಸ್ ನಾಟ್ ಲೈಕ್ ದಟ್. ಅವರಲ್ಲೂ ಕೆಲವು ಪ್ರಶ್ನೆಗಳಿರ್ತವೆ, ನನ್ನಲ್ಲೂ ಕೆಲವು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ್ಲೇ ಸರ್ ಕೆಲವು ಸರಿ ಹೋಗೋದು. ಅದಕ್ಕೆ ನೀವೆಲ್ಲರೂ ಕಾಲಾವಕಾಶ ಕೊಡಬೇಕಾಗತ್ತೆ. ಹಾಗೆ ಸುಮಲತಾ ಅವ್ರ ಮೇಲೂ ನನಗೆ ಬಹಳ ಗೌರವ ಏನಕ್ಕೆ ಅಂದ್ರೆ ಅವತ್ತು ಅವರ ಫಂಕ್ಷನ್ ಅಲ್ಲಿ ತುಂಬಾ ಕಂಫರ್ಟ್ ಝೋನ್ ಇತ್ತು. ಹಾಗಂತ ಯಾರು ಮುಖ ತಿರ್ಸ್ಕೊಂಡಾದ್ರೆ ವಿ ಆರ್ ಆಲ್ ಫೈನ್ ಸರ್. ಅದು ಎಷ್ಟೋ ವರ್ಷದ ನಂತರ ನಾನು ಫಸ್ಟ್ ಟೈಮ್ ಮನೆ ಬಿಟ್ಟು ಯಾರ್ದೋ ಪಾರ್ಟಿಗೆ ಹೋಗಿದ್ದು. ಅದು ಅವ್ರು 60th ಅಂದ್ಬಿಟ್ಟು. ಅಂಡ್ ಶಿ ಇಸ್ ಅ ವೆರಿ ಸ್ಪೆಷಲ್ ಲೇಡಿ ಟು ಮೀ. ನಾನು ತುಂಬಾ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿದ್ದೀನಿ. ಅಂಡ್ ಅಫ್ಕೋರ್ಸ್ ನನಗೆ ಮುಂಚೆನೆ ಗೊತ್ತಿಲ್ವಾ ಅಲ್ಲಿ ದರ್ಶನ್ ಇರ್ತಾರೆ ಅಂತ. ಐ ಮೀನ್ ಇಟ್ಸ್ ಓಕೆ. ವಿ ಆರ್ ಟೂ ಡಿಫರೆಂಟ್ ಇಂಡಿವಿಜುವಲ್ಸ್. ವಿ ಆರ್ ಫೈನ್. ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್. ಇಟ್ಸ್ ಓಕೆ.